ನಂಬುಗೆ ಪರಮದೈವ, ನಂಬುಗೆ ಪರಮಾತ್ಮದನ, ಅಪನಂಬಿಕೆಯೊಳಗೆ ದೆವ್ವದ, ಭೂತದ, ರಾಕ್ಷಸದ ಮತ್ತು ನೆಗೆಟಿವ್ ಎನರ್ಜಿ ಅದ ಅನ್ನೋದ್ರ ಕುರಿತು ಸುಮಾರು ಕೆಲವು ವಿಡಿಯೋ ಕ್ಲಿಪ್ಪನ್ನು ಬಿಟ್ಟಿದ್ದೀನಿ. ಅವನು ನೀವು ನೋಡಿರ್ಲಿಕ್ಕೂ ಸಾಕು. ಈಗ ಅದರದ್ದೇ ಮುಂದೆ ಭಾಗವಾಗಿ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ನೋಡ್ರಿ. ನಂಬುಗೆ ಇದ್ದಾಗ ಹೆಂಗೆ ಕೆಲಸ ಮಾಡ್ತದೆ, ಅಪನಂಬಿಕೆ ಎಂಟ್ರ್ ಆದ್ಕೊಳ್ಳಿ ಹೆಂಗೆ ಅದು ಟರ್ನ್ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ನಾ ಇಡ್ತಾ ಇದ್ದೇನೆ. ಇದು ನಾವೇ ಕಂಡಂಥ ನೋಡಿದಂಥ ಘಟನೆಗಳನ್ನು, ಸನ್ನಿವೇಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು. ಹಿಂದಿನ ಯೂಟ್ಯೂಬ್ನು ಕೂಡ ಅವು ನಮ್ಮದೇ ಒಂದು ಸಾಕ್ಷಾತ್ ನಾವು ನೋಡಿದಂಥ, ಅನುಭವಿಸಿದಂಥ ನಮ್ಮ ಬದುಕಿನೊಳಗೆ ಮತ್ತು ಇತರ ನನ್ನ ಕೂಡಿರ್ತಕ್ಕಂಥವ್ರ ಬದುಕಿನೊಳಗೆ ಆಗಿದ್ದ ಘಟನೆಗಳನ್ನೇ ನಿಮಗೆ ಹೇಳಿದ್ದೀನಿ. ಕಪೋಲ ಕಲ್ಪಿತ ಅಲ್ಲ, ಊಹೆ ಮಾಡಿಕೊಂಡು ಬರ್ತದ್ದಲ್ಲ ಅದು. ಇಲ್ಲೊಂದು ನಮ್ಮಲ್ಲಿ ಗುಳೇದ ಗುಡ್ಡ ನಮ್ಮ ಊರು. ಇಲ್ಲಿ ಸುಮಾರು 4 ಕೆರೆಗಳಿವೆ. ಇನ್ನು ಆ ಕಡೆ ಶಿರೂರಿಗೆ ಹೋದರೆ ಮತ್ತೊಂದು ಕೆರೆ ಇದೆ, ಆ ಮಾತು ಬೇರೆ. ಗುಳೇದ ಗುಡ್ಡದ ಸಮೀಪ ಇರ್ತಕ್ಕಂಥ 5-6 ಕಿಲೋಮೀಟರ್ ದೂರದೊಳಗೆ ಈರಣ್ಣನ ಕೆರೆ ಅಂತದ, ಹಿರೇಕೆರೆ ಅಂತದ, ಗಂಜಿಗೆರೆ ಅಂತದ, ಅದು ಕೋಟಿಕಲ್ ಕೆರೆ ಅಂತದ. ಹೌದಾ? ಇದೇ ಏರಿಯಾದೊಳಗೆ ಒಂದಿಷ್ಟು 5-6 ಕಿಲೋಮೀಟರ್ ಅಂತರದೊಳಗೆ ದೊಡ್ಡ ದೊಡ್ಡ ಕೆರೆಗಳಿವೆ. ಹೆಚ್ಚಾಗಿ ಹಿರೇಕೆರೆ ಅನ್ನೋದು, ಹಿರೇಕೆರೆ, ಗಂಜಿಕೆರೆ ಇವು ಹೆಚ್ಚು ಈಸಲಿಕ್ಕೆ ಬಳಸ್ತಕ್ಕಂಥ 2 ಕೆರೆಗಳು. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಒಂದು ವಾರದ ಗಟ್ಟಲೆ ಇರತಕ್ಕಂಥ ಒಗ್ಯಾನ ಅಂದರೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಆ ಕೆರೆಯ ನೀರಲ್ಲಿ ಒಗೆದಿಟ್ಟು ಆಮೇಲೆ ಸ್ವಲ್ಪ ಈಶಾಡಿ ನಾವು ಬರುವುದು ರೂಢಿ ಇತ್ತು. ಪ್ರತಿ ವಾರ ಹೋಗ್ತಿದ್ವಿ. ನಮ್ಮ ತಂದೆಗೆ ರಜೆ ಇರ್ತಿತ್ತು, ಅವರು ಅಂಗಡಿಯಲ್ಲಿ ಗುಮಾಸ್ತರಾಗಿದ್ದರಿಂದ. ಸೊ ಇದು ಅನೂಚಾನವಾಗಿ ಸುಮಾರು 10-15 ವರ್ಷಗಳ ಕಾಲ ನಾವು ಮಾಡಿದ್ದೀವಿ. ಒಂದು ಸಲ ಏನಾಯಿತು ಅಂದರೆ, ಹಿರೇಕೆರೆಯೊಳಗಿನ ನಾವು, ಅದು ತುಂಬ ದೊಡ್ಡದಾದ ಕೆರೆ, ಅದಕ್ಕೆ ಹಿರೇಕೆರೆ ಅಂತಿತ್ತು. ಅದರ ಹೆಚ್ಚಾದ ನೀರು ಈರಣ್ಣನ ಕೆರೆಗೆ ಬರ್ತಾ ಇತ್ತು. ಸಣ್ಣ ಕೆರೆ ಅದು. ಅದರಲ್ಲಿ ಮತ್ತು ಕಮಲದ ಹೂವಿದ್ದು, ಕಮಲದ ದೇಟುಗಳಿದ್ದು, ಅಲ್ಲಿ ಕಾಲು ಸಿಕ್ಕೊಂಡಿತ್ತು ಅಂದ್ಕೊಂಡು ಭಯದಿಂದ ಅಗ್ದಿ ಕ್ಲೀನಾಗಿ ಇಂಥವು ಯಾವುದೇ ಅಡಚಣೆ ಇರದಂಥ ಹಿರೇಕೆರೆಯೊಳಗೆ ಹೆಚ್ಚು ಜನ, ತುಂಬ ಜನ ಈಸಾಡ್ತಿದ್ರು. 100 ಜನ ಬರ್ತಿದ್ರು, ಈಸಾಡ್ತಿದ್ರು. ಈ ದಂಡೆಯಿಂದ ಆ ದಂಡೆ ಹೋಗ್ತಿದ್ರು. ಹೌದಾ? ಹೀಗೆ ಈಸಾಡಿ ಭಾಳ ಎಕ್ಸ್ಪರ್ಟ್ರಾಗಿದ್ದರು. ಒಮ್ಮೆ ಕುಂತಾಗ ಅವರಲ್ಲಿ ಮತ್ತೊಂದಿಷ್ಟು ಜನ ನಾನು ನೋಡ್ತಾ ಇದ್ದಂತೆ ನಮ್ಮ ಹತ್ತಿರ ಇರ್ತಕ್ಕಂಥವ್ರು ಅದು ಇದು ಗುಬು ಮಾತಾಡ್ತಾಯಿದ್ರು. ಏನು ಮಾತಾಡ್ತಾರೆ ಅಂತ ನಾನು ಹೋದೆ. ಹೌದಾ? ತಮ್ಮೊಳಗೆ ಮಾತಾಡ್ತಾಯಿದ್ರು. ಅಲ್ಲಪ್ಪ, ಸುಮ್ಮನೆ ನಾವು ಇಸೋದು ಬೇಡ, ಈ ದಂಡೆಯಿಂದ ಆ ದಂಡೆಗೆ ಹೋಗಿ ಮತ್ತೆ ವಾಪಸ್ ಬಂದ್ರೆ 1,000 ರೂಪಾಯಿ ಇನಾಮ್ ಅಂತ ತಿಳ್ಕೊಂಡು ಅವ್ರವ್ರು ಮಾತಾಡ್ಕೊಂಡ್ರು. ಯಾರು ತಯಾರಿದ್ರು ಅಂತ ತಿಳ್ಕೊಂಡು 8 ಮಂದಿ ತಯಾರಾದರು. 8 ಮಂದಿ ಆ 1,000 ರೂಪಾಯಿ ಇನಾಮ್ ಪಡೆಯೋಕೆ ದಿನಾಲೂ ರೂಢಿ ಆಗಿರ್ತಕ್ಕಂಥ ಈಜುಗಾರರು 8 ಜನ ತಯಾರಾದರು. ಆಯಿತು, ಸ್ಪರ್ಧೆ ನಡೀತು. ನಾನು ನೋಡ್ತಾ ಇದ್ದೆ. ಅದರೊಳಗೆ ಅವರೊಬ್ಬಳಿ ಒಬ್ಬನಾಗಿದ್ದೆ. ಕುತೂಹಲದಿಂದ ಎಲ್ಲರನ್ನೂ ಗಮನಿಸ್ತಾ ಇದ್ದೆ. 8 ಜನ ಅವರು ಸಾಲಾಗಿ ನಿಂತರು. ಒಬ್ಬ ಸೀಳು ಹೊಡೆದ. ಆಯಿತು, ಸ್ಟಾರ್ಟ್ ಆಯಿತು ಈಸುವಿಕೆ. ಈಸ್ತಾ ಹೋದರು. ಎಷ್ಟು ಚೆನ್ನಾಗಿ ಈಸ್ತಾ ಇದ್ದಾರೆ. ಹಿಂಗೆ ಮಾರ್ಗೈ, ಬ್ಯಾಕ್ ಸ್ಟ್ರೋಕ್ ಎಲ್ಲ ಬೇಕಾದ ಮಾಡ್ಬೋದಂತಿತ್ತು. ಎಲ್ಲ ಮಾಡ್ತಾ ಫಾಸ್ಟಾಗಿ ಹೋದರು. ಆಯಿತು, ಎಲ್ಲರೂ ಹೋಗ್ತಾ ಇದ್ದಾರೆ. ಒಬ್ಬ ಯಾವನೋ ಮುಂದೆ ಹೋಗ್ಬಿಟ್ಟಿದ್ದು ಭಯಂಕರ. ಅವನೇ ಫಸ್ಟ್ ಬರ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವರು ಅವನ್ನ ಫಾಲೋ ಮಾಡ್ತಾಯಿದ್ರು. ಇದ್ದಕ್ಕಿದ್ದಂತೆ ಆತ ಮುಂದೆ ಹೋದವ ವಾಪಸ್ ಬಂದುಬಿಟ್ಟ. ವಾಪಸ್ಸು ದಂಡೆಗೆ ಬಂದು ಬಹಳ ಆಯಾಸ ಆಗಿತ್ತು. ಯಪ್ಪ ಅಂತ ತಿಳ್ಕೊಂಡು ಹಿಂಗೆ ಮಕ್ಕೊಂಬಿಟ್ಟ ಹಂಗಾತಾಗಿ. ಯಾಕೆ ಏನಾಯ್ತು ಅಂಥೇಳಿ ಮುಂದೆ ಅಷ್ಟೊತ್ತರಿಗೆ ಅವರು ಇವಂಗೆ ತೊಂದರೆ ಆಗಿದ್ದು ನೋಡಿ, ಎಲ್ಲರಿಗೂ ತೊಂದರೆ ಆಯ್ತು ಅಂತ ತಿಳ್ಕೊಂಡು ಅವರು ಮುಟ್ಟಿ ಅಲ್ಲಿ ವೀಸ್ತಾ ಬರಲಿಲ್ಲ. ಹಿಂಗೆ ಸುತ್ತ ಹಾಕಿ ಬಂದರು. ಯಾಕೋ ಏನಾಯ್ತಂತ ಕೇಳಿದ್ರು. ಇಲ್ಲೋ ಮಾರಾಯ, ಅರ್ಧಕ್ಕಿಂತ ಹೆಚ್ಚು ಹೋಗಿದ್ದೆ ನಾನು. ಆದರೆ ಯಾಕೋ ನನಗೆ ಮುಳುಗ್ತೀನಿ ಅನಿಸ್ಬಿಡ್ತು. ನನ್ನ ಕಡೆಯಿಂದ ದಳ ಮುಟ್ಟೋದು ಆಗ್ತಾ ಇಲ್ಲ ಅನ್ನಿಸ್ತು. ಅದಕ್ಕೆ ನಾನು ವಾಪಸ್ ಬಂದೆ ಅಂತ. ಅಲ್ಲಿ ಕೇಳಿ, ಆತ ಈಸ್ತಾ ಅರ್ಧಕ್ಕಿಂತ ಹೆಚ್ಚು ಹೋಗಿದಾನ. ಅಂದರೆ ಇನ್ನೂ ಸ್ವಲ್ಪ ಇದರೊಳಗೆ ಮುಟ್ಬೋದಿತ್ತು. ಅರ್ಧಕ್ಕಿಂತ ಸುಮ್ಮನೆ ಹೆಚ್ಚೇ ಹೋಗಿದ್ದಾನವ. ಅಂದರೆ ಇನ್ನೂ ಸ್ವಲ್ಪ ಈಸಿದ್ರೆ ಅಲ್ಲಿ ಬೇಗ ಮುಟ್ಬೋದಿತ್ತು. ಆದರೆ ಹೊಳ್ಳಿ ಬಂದಾನ.
ಅವನಲ್ಲಿ ತಾಕತ್ತಿತ್ತು, ಹೌದಾ, ಮುಟ್ತಕ್ಕಂಥ ತಾಕತ್ತಿತ್ತು. ಆದರೆ ಅವನೊಳಗೆ ಹುಟ್ಟಿದಂಥ ಒಂದು ಅಪನಂಬಿಕೆಯ ಭಾವ ಅವನು ಹೈರಾಣ ಮಾಡ್ತಾನೆ. ಮತ್ತು ಅದಕ್ಕಿಂತ ಹೆಚ್ಚು ಬಂದಾನವ. ಹಾಗೆ ಅವನನ್ನು ಅಪನಂಬಿಕೆಗೆ ಈಡು ಮಾಡಿದ್ದು ಯಾವುದು? ನೀವೇ ನೋಡ್ಕೊಳ್ಳಿ. ಇದೇ ಥರ ನಮ್ಮ ಬದುಕಿನ ಆಗ್ತಾ ಇರ್ತದೆ. ಮೊದಲು ಹೋರಾಡ್ತೀವಿ, ಎದುರಿಸ್ತೀವಿ, ಕಷ್ಟಗಳನ್ನ ಎದುರಿಸ್ತೀವಿ, ದೊಡ್ಡನೇ ಕಷ್ಟಗಳನ್ನ ಎದುರಿಸ್ತಿರ್ತೀವಿ. ಆದರೆ ನಮ್ಮ ದೌರ್ಭಾಗ್ಯ ಏನಿರ್ತದಪ್ಪ ಅಂದ್ರೆ, ಒಂದು ಸಣ್ಣ ಸಮಸ್ಯೆ ನಮ್ಮನ್ನು ಕಾಡಿಬಿಡ್ತದೆ. ನೂರಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡವನಿಗೆ ಒಂದು ಸಣ್ಣ ಸಮಸ್ಯೆ ಈಜಿಲಿ ಪರಿಹಾರ ಸಿಗತಕ್ಕಂಥ ಸಮಸ್ಯೆಗೆ ಹೈರಾಣ ಬಿಡ್ತಾನೆ. ಅದರಲ್ಲಿ ನೀವು ಇದ್ದೀರಿ. ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತೀರಿ, ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತೀರಿ, ಆರಾಮಾಗಿ ಎದುರಿಸ್ತೀರಿ. ಆದರೆ ಒಂದು ಸಣ್ಣ ಸಮಸ್ಯೆ ಯಾವುದೋ ಭಾವನೆಯಿಂದ ಅಧೀರ್ ಮಾಡ್ತದೋ. ನೋಡಿದಿರಾ ಈ ಸೈಕಾಲಜಿ? ಆದ ಕಾರಣ ಅಲ್ಲಿ ಆಗಿದ್ದೇನಪ್ಪ ಅಂದ್ರೆ, ಅಸೀಮ ನಂಬಿಕೆ ಅಲುಗಾಡಿದ್ದು, ಅಸೀಮ ನಂಬಿಕೆಯನ್ನು ಅಪನಂಬಿಕೆ ಅಲುಗಾಡಿಸಿದ್ದು. ಕಾರಣ ಭಾಳ ಕಠಿಣದ ರೀ. ಅಷ್ಟು ದೃಢವಾದ ನಂಬಿಕೆ ಇದ್ದರೆ ಫಲ ದೊರಕ್ತದೆ. ಆದರೆ ಆ ದೃಢವಾದ ನಂಬಿಕೆ ನಮ್ಮ ಮನಸ್ಸು ಮಾಡಿಸ್ಕೊಡೋದಿಲ್ಲ. ಇದಕ್ಕೆ ಕಾರಣ ಒಳಗಿರೋ ನೆಗೆಟಿವಿಟಿ, ನಮ್ಮ ದೌರ್ಬಲ್ಯ. ನಮ್ಮ ದೌರ್ಬಲ್ಯ ಅದು ಯಾವುದೇ ಸದಾ ಹೋರಾಟ ನಡೆದಿರ್ತೈತಿ. ಒಂದು ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿಗಳ ನಡುವೆ ಸದಾ ಹೋರಾಟ ಇರ್ತದೆ. ನೀವು ನೋಡಬೇಕಾರೆ ಒಂದು ಯಜ್ಞ ನಡೆದದ. ನೀವು ಯಜ್ಞವನ್ನು ಮಾಡಿದ್ರೆ ನಿಮಗೆ ಆ ಫಲ ದೊರಕ್ತಿರ್ತದೆ. ನೀವು ಅದನ್ನು ಆ ಫಲ ದೊರಕಿಕೊಂಡು ನೀವು ಇದಾಗ್ತೀರಿ, ಹೌದಾ? ಅಂಥ ಹೊತ್ತಿನಾಗ ಆ ಯಜ್ಞಕ್ಕೆ ಎಷ್ಟು ಅಡ್ಡಾಗ್ತಾವೆ ಗೊತ್ತೇನು? ಎಷ್ಟು ದೌರ್ಬಲ್ಯಗಳು ಅಡ್ಡಾಗ್ತಾವೆ, ಎಷ್ಟು ಕಂಟಗಳು ಬರ್ತಾವೆ. ಇದು ಪುರಾತನ ಕಾಲದಿಂದ ಬಂದಿದೆ, ಪುರಾಣ ಕಾಲದಿಂದ ಬಂದದ. ಋಷಿಮುನಿಗಳು ತಪಸ್ಸು ಮಾಡ್ತಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು. ಆ ಹೊತ್ತಿನಾಗ ರಾಕ್ಷಸರು ಬಂದು ಕಾಡ್ತಿದ್ರು. ಕೇಳಿಲ್ಲ? ರಾಮಾಯಣದ ಕಾಲದ ಬಂದತಿ, ಪಾಂಡವರ ಕಾಲದಾಗ ಬಂದತಿ. ಅದಕ್ಕೆ ರಾಮಾಯಣ ಕಾಲದೊಳಗೆ ಅಗಸ್ತ್ಯ ಮಹಾಮುನಿ, ದುರ್ವಾಸರು, ವಿಶ್ವಾಮಿತ್ರರು ಏನು ತಪಸ್ ಮಾಡಿ ಯಜ್ಞ ಮಾಡೋ ಕಾಲಕ್ಕೆ ರಾಮ ಲಕ್ಷ್ಮಣ ಕರೆದ್ರಂತ. ನಮ್ಮ ಯಜ್ಞಕ್ಕೆ ಭಂಗ ತರದಂತೆ ಆ ರಾಕ್ಷಸರು ಬಂದಾಗ ಅವ್ರನ್ನ ಹೊಡೆದು ಓಡಿಸಿರಿ ಅಂತ ತಿಳ್ಕೊಂಡ್ರು. ಹಾಗೇ ರೀ, ಇದು ಸುಳ್ಳು ಅಂತ ಅನ್ಬೇಡ್ರಿ. ನೀವು ಯಾವುದೋ ಒಂದು ಸಾಧನೆ ಮಾಡ್ತಾ ಇರ್ತೀರಿ. ನಾನು 108 ಸಾರಿ 111 ದಿವಸ ಮಾಡಂತ ನಾ ಹೇಳ್ತೀನಿ. ಅದು ಏನಾಗಿರುತ್ತೆ ಗೊತ್ತಾ? ಎಷ್ಟೋ ಮಂದಿ ಕೈ ಚೆಲ್ಲಿಬಿಡ್ತಾರೆ. ಗುರುಗಳ 95 ದಿನ ಮಾಡಿದ್ದೀನಿ ರೀ, ಭಾಳ ಚಲೋ ಅನಿಸಿತ್ರಿ. ನನಗೆ ಇನ್ನೇನು ಭಾಳ ಆನಂದ ಅನಿಸ್ತಿತ್ತು. ನಾ ಏನಾರು ಸಾಧಿಸ್ತೀನಿ, ಖಂಡಿತವಾಗಿ ನನಗೆ ಒಳ್ಳೇದಾಗುತ್ತಂತ ಅನಿಸ್ತಿತ್ತು. ನಮ್ಮ ಬಗ್ಗೆ ಯಾರೊಬ್ಬರು ತೀರ್ಕೊಂಡ್ರು ರೀ, ಅವ್ರ ಕಡೆ ಒಂದು 10-15 ದಿವಸ ಹೋಗ್ಬೇಕಾಗಿ ಬಂತು. ಆಯ್ತು ರೀ, ನನ್ನ ಅರ್ಧ ಆಯ್ತು ರೀ. ಹೀಗೆ ಅಡಚಣೆಗಳು ಬರ್ತಾವೆ, ತಪ್ಪಿಸ್ತದ. ಬೇಕಾದ ಸಾಧನೆ ಮಾಡ್ಕೊರಿ, ವಿಘ್ನಗಳು ಬರ್ತಾವೆ, ಕಂಟಕಗಳು ಬರ್ತಾವೆ. ನಿಮ್ಮ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ಅಲ್ಲಿ ನಿಮ್ಮ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿಯ ಮಧ್ಯೆ ವಾರ ನಡೀತದೆ. ಅಲ್ಲಿ ಅದು ನಿಮ್ಮನ್ನು ಬಿಡಿಸ್ತದೆ. ಯಾಕಂದರೆ ನೀವು ಪೂರ್ಣವಾಗಿ ಮಾಡಿದರೆ ನೀವು ಸಾಫಲ್ಯ ಪಡ್ಕೊತೀರಿ, ಶಕ್ತಿ ಪಡ್ಕೊತೀರಿ. ಅದು ಇದಕ್ಕೆ ಬೇಕಾಗಿಲ್ಲ. ನೆಗೆಟಿವಿಟಿ ಅನ್ನೋದು ರಾಕ್ಷಸ, ಪಾಸಿಟಿವಿಟಿ ಅನ್ನೋದು ದೈವತ್ವ, ದೇವರು. ಸದಾ ಇಡೀ ಎಷ್ಟೋ ಕಾಲದಿಂದ ನೋಡ್ತಾ ಇರಿ ನೀವು. ಬೇಕಾದ್ರೆ ಪ್ರತಿ ಕ್ಷಣಕ್ಕೂ ದೈವತ್ವ ಮತ್ತು ರಾಕ್ಷಸತ್ವದ ನಡುವೆ ಇದು ಹೋರಾಟ ನಡೆದೇ ಬಿಟ್ಟದ್ದು. ಕಟ್ಟಿಟ್ಟ ಬುತ್ತಿದು. ಆದ ಕಾರಣ ಯಾರು ತಮ್ಮ ಸಾಧನೆಯನ್ನು ಬಲವಾಗಿ ಅಸೀಮ ವಿಶ್ವಾಸದಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಮುಂದಕ್ತಾರೋ, ಪೂರ್ಣ ಮಾಡ್ತಾರೋ ಅವರಿಗೆ ಮಾತ್ರ ಫಲ ಅದ. ಆದರೆ 100ಕ್ಕೆ 90 ಮಂದಿ ಈ ಫಲ ಪಡ್ಕೊಳ್ಳೋದ್ರೊಳಗೆ ಸೋತು ಬಿಡ್ತಾರೆ, ಹೈರಾಣ ಆಗ್ತಾರ ಮತ್ತು ವಿಫಲರಾಗ್ತಾರೆ. ಅದಕ್ಕೆ ಸಾಧನ ಅನ್ನೋದು ಸುಮ್ಮನೆ ಇರೋದಿಲ್ಲ ರೀ. ಸಾಧನೆಯಿಂದ ಸರ್ವಸ್ವವೂ ಸಿಗ್ತದೆ ನಿಮಗೆ. ಆದರೆ ಆ ಸಾಧನೆ ನಿಮಗೆ ಮಾಡಲಿಕ್ಕೆ ಬಿಡೋದಿಲ್ಲ ನಿಮ್ಮೊಳಗಿನ ನೆಗೆಟಿವಿಟಿ. ನಿಮ್ಮೊಳಗೆ ಅದು. ಅದಕ್ಕೆ ಪಾಸಿಟಿವಿಟಿ ತೊಗೊಳ್ಳೋದು ಮನಸ್ಸಿಲ್ಲ. ಯಾಕಂದರೆ ಈಗ ಯಾವತ್ತಿಗಾರು ಪಾಂಡವರು 5 ಮಂದಿ, ಕೌರವರು 100 ಮಂದಿ. ಯಾತಕ್ಕಪ್ಪ? ಅವ್ರ ಬಲನೇ ಜಾಸ್ತಿ ಇರ್ತದೆ. ಪಾಂಡವರು ಬೇಕಾದಷ್ಟು ಸೂರ್ಯ ಇರ್ಬೋದು, ಅದು 5 ಮಂದಿ ಅಲ್ಲ.
ಬೇಕಾದ್ರೆ ಇನ್ನೇ ಗೆದ್ದಿತಾರೆ ಅನ್ಸುತ್ತಾ ಸೋಲು ಬರ್ತದೆ. ಹಿಂಗೆ ಇದು ಡೈಲೆಮ ನಡೆದಿರ್ತದೆ ಜೀವನದೊಳಗೆ. ಇದು ಭಾಳ ನೋಡ್ತಾ ಇರಿ. ಬೇಕಾರೆ ನೀವು ಬೇಕಾದಷ್ಟು ಇದು ಇರ್ತೀರಿ. ಬೇಕಾದ್ರೆ ನಾನು ಯಾರಿಗೂ ಕೆಟ್ಟದ್ದು ಮಾಡೀನಿ, ನನಗೆ ಯಾಕೆ ಹಿಂಗಾಗಬೇಕು ಅಂತ ಕೇಳ್ತಿರಲ್ಲ. ಇದು ಪರೀಕ್ಷಾ ಕಾಲ. ಪರೀಕ್ಷೆ ಮಾಡ್ತದೆ. ದೈವತ್ವ ನಿಮ್ಮನ್ನು ಪರೀಕ್ಷೆ ಮಾಡಿ 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 ಸೋಸಿ ತೊಗೊಂತದಲ್ಲ. ಹಂಗೆ ನಿಮ್ಮನ್ನು ಇವರು ಬಸವನ ವಚನ ಹೇಳ್ಯಾರ. ಗಿಡ ಇದು ಸಸಿ ಆಗಿ ಮರ ಆಗಿ, ಹೌದಾ, ಅದು ಹಣ್ಣಾಗಿ ಬೀಳುವಾಗ ಪರಮಾತ್ಮ ಎತ್ಕೊಂಡ ಅನ್ನೋ ಅರ್ಥದೊಳಗೆ ಒಂದು ವಚನ ಇದಲ್ಲ. ಅದಕ್ಕೆ ನೀವು ಕಾಯ್ದು ಸಾಧನೆ ಮಾಡಿ ಅದನ್ನು ತಲುಪಿದಾಗ ಸಿಗೋ ಆನಂದ, ನಿಮ್ಮ ಪರಿಶ್ರಮಕ್ಕೆ ಸಿಗತಕ್ಕಂಥ ಪ್ರತಿಫಲ ಭಾಳ ಆನಂದ ಕೊಡ್ತದೆ. ಇದನ್ನು ನಿಜ ಜೀವನದೊಳಗೆ ನೀವು ಅನುಭವಿಸ್ರಿ. ಸಲೀಸಾಗಿ ತಗೋಬೇಡ್ರಿ. ಎಲ್ಲ ಸಾಧನ ಅನ್ನೋದು ಸರಳ ಇರೋದಿಲ್ಲ. ಇಡೀ ಬದುಕೇ ಸಾಧನ ಅದರಿ. ಇಡೀ ಬದುಕೇ ಒಂದು ಸಾಧನ ಅದ, ಒಂದು ಅಚೀವ್ಮೆಂಟ್ ಅದು. ಇದನ್ನು ಶ್ರದ್ಧಾಂತ ಮಾಡಬೇಕು. ಅದಕ್ಕೆ ಹೇಳಿಲ್ಲ, ಇದು ಯಾರು ನಮ್ಮ ಸಾಯಿ ಭಕ್ತರು ಗೊತ್ತದಲ್ಲ, ಶ್ರದ್ಧಾ ಅವ್ರ ಸಬೂರಿ, ಶ್ರದ್ಧಾ ಅವ್ರ ಸಬೂರಿ ಎರಡು ಬೇಕಷ್ಟೇ. ಆ ಶ್ರದ್ಧಾ ಮತ್ತು ಸಬೂರಿ ಇದ್ದಾಗ ಎಲ್ಲ ಸಿದ್ಧಿ ಆಗ್ತದೆ. ಅದಕ್ಕೆ ಅದು ಯಜ್ಞ ಆಗಿರ್ಬೋದು, ಯಾವುದಾದ್ರೂ ಸಾಧನ ಇರ್ಬೋದು, ಹೌದಾ, ಬೇಕಾದಿರಲದು. ಅದು ಪೂರ್ಣ ಆಗಬೇಕು. ಪೂರ್ಣ ಆದಾಗಲೇ ಅದರ ಫಲ ನಿಮಗೆ ದೊರಕೋದು. ಅದರ ಪೂರ್ಣವಾಗಲಿಕ್ಕೆ ಅದು ಬಿಡೋದಿಲ್ಲ. ಯಾವುದು? ನೆಗೆಟಿವಿಟಿ. ಅದಕ್ಕೆ ನೀವು ಅಪೂರ್ಣ ಇದ್ದೀರಿ. ಪ್ರತಿ ಕ್ಷಣಕ್ಕೂ ಪೂರ್ಣ ಆಗಬೇಕಂತ ಒದ್ದಾಡ್ತೀರಿ. ಅದಕ್ಕೆ ಶ್ಲೋಕಗಳು ಬರ್ತಾವ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮೇವಾವಶಿಷ್ಯತೆ. ಇಂಥ ಇದು ಏನೋ ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಲ್ಲಿ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುತ್ತದೆ. ಪೂರ್ಣದಲ್ಲಿ ಪೂರ್ಣವನ್ನು ಕೂಡಿಸಿದರೆ ಪೂರ್ಣವೇ ಆಗುತ್ತದೆ ಅಂತಕೊಂಡು ಮಾತು ಕೇಳಿಲ್ಲ ನೀವು? ಅದಕ್ಕೆ ನೀವು ಪೂರ್ಣ ಇದ್ದೀರಿ, ಆದರೆ ಅಪೂರ್ಣತೆ ಕಾಡ್ತದೆ ನಿಮಗೆ. ಉದಾಹರಣೆಗೆ ನೀವು ಮದುವೆ ಆಗೋದಿಲ್ಲ ಅಂತೀರಿ. ಮದುವೆ ಆಗದಿದ್ದರೆ ದುಃಖ ನಿಮಗೆ ಇದು ಇರೋದಿಲ್ಲ, ಸುಖ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಯಾತಕ್ಕಾಗಿ ಹೇಳಿ? ನೀವು ಅರ್ಧನಾರೀಶ್ವರಿದ್ದೀರಿ. ನೀವು ನಿಮ್ಮ ಒಂದು ಭಾಗ ಸ್ತ್ರೀ ಭಾಗದ, ಮತ್ತೊಂದು ಭಾಗ ಪುರುಷ ಭಾಗದ. ನೀವು ಯಾವಾಗ ಪೂರ್ಣ ಹಾಕಿರಿ? ಮದುವೆ ಆದಾಗಲೇ ಪೂರ್ಣ ಆಗ್ತೀರಿ. ಅದು ಕಷ್ಟವೋ ಸುಖವೋ ಎಂಥದೇ ಇರಲಿ, ಅದು ಮದುವೆ ಆಗಬೇಕು, ಕಷ್ಟಪಡಬೇಕು, ಹೋರಾಡಬೇಕು. ಆವಾಗಲೇ ಬದುಕು ಸಾಫಲ್ಯತೆಗೆ ಇದಾಗುವುದು. ಕಾರಣ ಪೂರ್ಣ ಆಗ್ರಿ, ಪೂರ್ಣ ನಂಬ್ರಿ, ಪೂರ್ಣ ಸಾಧನೆಯನ್ನು ಮಾಡಿರಿ, ಪೂರ್ಣವೇ ಆಗ್ರಿ. ಹೌದಾ? ಅವಾಗವಾಗ ಪೂರ್ಣದಲ್ಲಿ ಪೂರ್ಣ ಕೂಡಿಸ್ರಿ, ಅವಾಗವಾಗ ಪೂರ್ಣದಲ್ಲಿ ಪೂರ್ಣ ಕಳೀತೀರಿ. ಆದರೆ ಎಲ್ಲವೂ ಕೊನೆಗೆ ಪೂರ್ಣವೇ ಆಗುತ್ತದೆ. ಯಾವಾಗ ಪೂರ್ಣ ಆಗ್ತೀರಿ ಆವಾಗ ಸುಖ, ನೆಮ್ಮದಿ, ಸಮಾಧಾನ ಮನುಷ್ಯನಿಗೆ ಲಭಿಸ್ತದೆ. ಶ್ರೀ ಗುರುದೇವ್.